ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. 7,35,00,000 ಸರ್. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೂ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆ ಮಾಲೀಕತ್ವ ಕೊಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅದನ್ನು ಪಂಚಾಯತ್ 10:10 ಕೊಡ್ತಾ ಇದೆ ಸರ್. ಇದಕ್ಕೆ ಸಪೋರ್ಟ್ ಅನುಕೂಲ ಆಗುತ್ತೆ. ಅದನ್ನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೊರಗಡೆ ಬರೋದಂತ ಮಾಡಿಸಿ ಎಲ್ಲ ಕಡೆ ರಾತ್ರಿ ಮಾಡಿಸಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸಿ ಇದನ್ನ ಏನು ಟ್ರೈ ಮಾಡಿ ಜೀ ಫಾರೆಸ್ಟಲ್ಲೂ ಮಾಡಿಸಿ ಹೆಚ್ಚೆಲ್ಲ ಹೊರಗಡೆ ಹೊರಗಡೆ ಇದರಲ್ಲಿ ಮತ್ತೆ ಊಟಗಳಲ್ಲಿ ವಿಚಿತ್ರವಿಲ್ಲ, ನಿಮ್ಮ ಬೆಳೀದಿರುತ್ತೆ, ಮತ್ತು ಭಾಳ ಸಬ್ಸ್ಟ್ಯಾಂಡರ್ಡ್ ಫುಡ್ ಕೊಡ್ಬೇಕಾದ್ರೆ ಇದೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನ ಈಗ ಯಾರು ಸಂಬಂಧಪಟ್ಟ ಮತ್ತೆ ಸೆಕೆಂಡ್ ಕೇಸ್ ಹಾಕಿಸಿ ನೀವು ಸಾರ್ವಜನಿಕರ ಕಳೆದು ರಿಸರ್ವೇಷನ್ನಲ್ಲಿ ಮಾಡಿ ಇದೇನೋ ಶಾಲಾ ಮಕ್ಕಳಿಗೆ ಅದರ ಏನೇ ಕ್ರಮ ಮಾಡ್ತೀರಿ ಅಂತ ನನಗೆ ಗೊತ್ತಾಗ್ತದೆ. ಕೊಡುವಂಥದ್ದು, ಮಕ್ಕಳಿಗೆ ಅವ್ರಿಗೆ ಪ್ರೀತಿಯಾದ ಗಿಡಗಳನ್ನ ತೊಗೊಂಡು ಕೊಡುವಂಥದ್ದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾನು ಸರ್ಕಾರಿ ಶಾಲೆಗಳಿಂದ, ರಸ್ತೆಗಳಿಂದ ಎಲ್ಲ ಕಡೆ ಮಾಡಿದ್ದೀನಿ. ಮತ್ತು ದೇವಸ್ಥಾನ, ಮಸೀದಿ, ಚರ್ಚು ಎಲ್ಲರಿಗೂ ಸಹ ನಾನು ಗಿಡಗಳನ್ನು ಕೊಡೋದು, ಗಿಡಗಳನ್ನು ನೆಡುವಂಥದ್ದು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಸೊ ಹೆಚ್ಚಾಗಿ ಪ್ರಾಣಿ ಪಕ್ಷಿ ಬಗ್ಗೆ ನನಗೆ ಭಾಳ ಅಪಾರಿ ಕಾಳಜಿ ಇದೆ ನನಗೆ. ಯಾಕೆ ಅಂತಂದರೆ ಗಿಡ ನಾವು ಮರ ಹಾಕಿದ್ರೆ ನಮಗೆ ಕೊಡುವಂಥ ಆಮ್ಲಜನಕ ಜೊತೆಯಲ್ಲಿ ಎಷ್ಟೋ ಪ್ರಾಣಿಗಳು ಬದುಕ್ತವೆ, ಅದಕ್ಕೆ ನೆರಳು ಕೊಡ್ತದೆ, ಆಹಾರ ಕೊಡ್ತವೆ. ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳು ಆ ಮರ ಗಿಡಗಳಿಂದ ಬದುಕ್ತದೆ. ಹಾಗಾಗಿ ಅವಕ್ಕೆಲ್ಲ ಬದುಕೋಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಯಥೇಚ್ಛ ಗಿಡಗಳನ್ನು ಇಟ್ಕೊಂಡು ನಾನು ಈ ಪರಿಸರ ಪ್ರೇಮನ ಅತಿ ಹೆಚ್ಚು ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆಯೇ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಇನ್ನೂ ಹಲವಾರು ಮಂತ್ರಿಗಳು ಸೇರಿ ನನಗೆ ರಾಜ್ಯದ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಪುರಸ್ಕಾರವನ್ನು ಮಾಡಿದ್ದಾರೆ. ಇನ್ನೂ ಹಲವಾರು ಸಂಘ ಸಂಸ್ಥೆಯವರು ನನಗೆ ಫೋನ್ ಮಾಡಿ ನನಗೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಅವರು ಎಲ್ಲ ಕಡೆ ಒಂದು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ. ಇವತ್ತು ಅವರ ನೆಟ್ಟಿರ್ತಕ್ಕಂಥ ಗಿಡಗಳು ಅನೇಕ ಕಾಡುಗಳ ರೀತಿಯಲ್ಲಿ ಬೆಳೆದಿದ್ದಾವೆ. ಅದೇ ರೀತಿ ಅವರ ಮನೆಯನ್ನೇ ಒಂದು ಪಕ್ಷಿಧಾಮವನ್ನಾಗಿ, ಒಂದು ಪಕ್ಷಿ ಸಂಕುಲಗಳಿಗೆ, ಆ ಗುಬ್ಬಚ್ಚಿಗಳಿಗೆ ಮತ್ತು ವಿವಿಧ ರೀತಿಯ ಕಾಡು ಜಾತಿಯ ಹಕ್ಕಿಗಳು ಅವರ ಮನೆಗೆ ಬಂದು ಅಲ್ಲಿ ಎಲ್ಲ ಆ ಹಕ್ಕಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರದ ವ್ಯವಸ್ಥೆಯನ್ನ, ನೀರಿನ ವ್ಯವಸ್ಥೆಯನ್ನ ಮತ್ತು ಹಣ್ಣು ಹಂಪಲುಗಳನ್ನ ತಿನ್ನುವಂಥ ವ್ಯವಸ್ಥೆಯನ್ನ ಮರ್ಸಪ್ಪನವರು ಮತ್ತು ಅವರ ಮನೆಯವರು, ಶ್ರೀಮತಿಯವರು ಸೇರಿಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದಾಗಿ
ಪಟ್ಟಣದ ಮಧ್ಯದಲ್ಲಿರ್ತಕ್ಕಂಥ ಮಳೆಗಾಲಿನಲ್ಲಿರ್ತಕ್ಕಂಥ ಅವರ ಮನೆ ಒಂದು ರೀತಿ ಅರಣ್ಯದಲ್ಲಿರ್ತಕ್ಕಂಥ ಹಕ್ಕಿಗಳಿಗೆ ಮತ್ತು ಪಕ್ಷಿಗಳಿಗೆ ಒಂದು ಹಿತವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಗೂಡಾಗಿ ಅವರ ಮನೆ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.